ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗೆಳೆಯರೇ. ನಾನು ಪಾರ್ಟ್ 1ರಿಂದ 5ರವರೆಗೆ ರಿಯಲ್ ನಂಬರ್ಸ್ ಬಗ್ಗೆ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ನ ಅಪ್ಲೋಡ್ ಮಾಡಿದ್ದೇನೆ. ಯಾರು ನೋಡಿಲ್ಲ ಹೋಗಿ ನೋಡ್ಬೋದು. ಅದರ ಎಲ್ಲ ಡೀಟೇಲಾಗಿ ಎಲ್ಲ ಟೈಪ್ಸ್ ಕ್ವಶನ್ಗಳನ್ನು ನಾನು ಮಾಡಿದ್ದೇನೆ. ಪೇಪರ್ 2ಕ್ಕೆ ಇದು ಬಹಳ ಮುಖ್ಯವಾಗಿರುವುದರಿಂದ ನಾನು ಚಾಪ್ಟರ್ ವೈಸ್ 1 ಬೈ 1 ಮಾಡ್ಕೋತಾ ಬರ್ತಾ ಇದ್ದೀನಿ. ಹೀಗಾಗಿ ಇವತ್ತಿನ ಸೆಷನ್ನಲ್ಲಿ ಪಾರ್ಟ್ 6 ಆಗಿದೆ. ಅದರಲ್ಲಿ ಪಾಲಿನೋಮಿಯಲ್ ಎಂಬ ಒಂದು ಲೆಸನ್ ಅಥವಾ ಒಂದು ಪಾಠ ತಗೊಂಡು ಬಂದಿದ್ದೇನೆ. ಓಕೆ, ಈ ಪಾಲಿನೋಮಿಯಲ್ನಲ್ಲಿ 2 ಅಥವಾ 3 ಅಂಕಗಳ ಗ್ಯಾರಂಟಿ ಬರುವಂಥ ಸಾಧ್ಯತೆಗಳಿವೆ. ಹಳೆಯ ಪ್ರಶ್ನೆ ನೋಡಿದಾಗ, ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ಬಂದಿವೆ ಕ್ವಶನ್ಸ್ ನೋಡಿ ನಾನು ಆ ಆಧಾರದ ಮೇಲೆ ನಾನು ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಅದಕ್ಕಿಂತ ಈ ಬಹುಪದೋಕ್ತಿ ಒಂದು ಲೆಸನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಕಂಪಲ್ಸರಿ ಇದರಲ್ಲಿ 2 ಮತ್ತು 3 ಅಂಕಗಳ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಇವಾಗ ನಾನು ಬೇಸಿಕ್ಕಾಗಿ ನಾನು ಹೋಗ್ತೇನೆ. ಪಾಲಿನೋಮಿಯಲ್ ಅಂದರೇನು, ಪಾಲಿನೋಮಿಯಲ್ನಲ್ಲಿ ಇರುವಂಥ ವಿಧಗಳು ಅಂದರೆ ಬಹುಪದೋಕ್ತಿಗಳಲ್ಲಿ ವಿಧಗಳು ಎಷ್ಟು, ಮತ್ತು ಅದರಲ್ಲಿ ಮೇನ್ ಇಂಪಾರ್ಟೆಂಟ್ಸ್ ಏನಿವೆ ಬೇಸಿಕ್ ಒಂದೊಂದಾಗಿ ನಾನು ಡಿಸ್ಕಸ್ ಮಾಡ್ಕೊತಾ ಹೋಗ್ತೇನೆ. ಓಕೆ, ಇವಾಗ ನೋಡಿ, ಪಾಲಿನೋಮಿಯಲ್ ಅಂತಿದೆ, ಕರೆಕ್ಟಾ? ಪಾಠದ ಹೆಸರಿದೆ ಪಾಲಿನೋಮಿಯಲ್ ಅಂತಿದೆ, ಕರೆಕ್ಟಾ? ಈ ಪಾಲಿನೋಮಿಯಲ್ ನಾವು ಕನ್ನಡದಲ್ಲಿ ಏನು ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೀವಿ. ಓಕೆ, ಪಾಲಿನೋಮಿಯಲ್ಸ್ ಆರ್ ಬಹುಪದೋಕ್ತಿಗಳನ್ನು ಕೂಡ ಕರಿತೀವಿ. ಬಹುಪದೋಕ್ತಿಗಳಲ್ಲಿ ಒಟ್ಟಾರೆಯಾಗಿ 3 ವಿಧಗಳು ಬರ್ತವೆ. ಎಷ್ಟು? 3 ವಿಧಗಳು ಅಥವಾ 3 ಪ್ರಕಾರಗಳನ್ನು ಕೂಡ ನಾವು ಕರಿಬೋದು. 3 ವಿಧಗಳಂದರೆ, ಈ 3 ವಿಧಗಳಲ್ಲಿ ಮೊದಲನೇ ವಿಧ ಅಂತ ನಾವು ನೋಡಿದಾಗ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳ್ಬೋದು. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಲೀನಿಯರ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಏನು ಕರಿತೀವಿ? ಲೀನಿಯರ್ ಪಾಲಿನೋಮಿಯಲ್. ಅದೇ ರೀತಿಯಾಗಿ ಎರಡನೇದು ಒಂದು ವಿಧ ಯಾವುದಪ್ಪ ಅಂದರೆ ವರ್ಗ ಬಹುಪದೋಕ್ತಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಕರಿತೀವಿ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಕರಿತೀವಿ. ಮೂರನೇ ವಿಧ ಅಂತಂದಾಗ ಘನ ಬಹುಪದೋಕ್ತಿ ಅಂತ ಕರಿತೀವಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಕರಿತೀವಿ ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಓಕೆ, ಒಂದನೇದಾಗಿ ರೇಖಾತ್ಮಕ ಬಹುಪದೋಕ್ತಿ, ಎರಡನೇದಾಗಿ ಬಹುಪದೋಕ್ತಿ, ಮೂರನೇದಾಗಿ ಘನ ಬಹುಪದೋಕ್ತಿ. ಈ 3 ವಿಧಗಳಲ್ಲಿ ನಾವು ಒಂದೊಂದಾಗಿ ನೋಡಿದಾಗ ಮೊದಲನೇದಾಗಿ ನಾವು ಬರುವಂತಹ ವಿಧ ಯಾವುದಪ್ಪ ಅಂದರೆ ರೇಖಾತ್ಮಕ ಬಹುಪದೋಕ್ತಿ. ಓಕೆ, ಈ ರೇಖಾತ್ಮಕ ಬಹುಪದೋಕ್ತಿಯನ್ನು ನಾವು ಏನು ಕರಿತೀವಿ? ಬರಿತೀವಿ ನೋಡ್ರಿ ನಿಮ್ಮಳಿ, ರೇಖಾತ್ಮಕ ಬಹುಪದೋಕ್ತಿ ಅಂತ ಬರುತ್ತೆ. ಓಕೆ, ಇದರಲ್ಲಿ ಡೆಫಿನೇಷನ್ ಏನು ಬರಿಬೋದು ನಾವು? ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಡೆಫಿನೇಷನ್ ಏನಿದೆಪ್ಪ ಅಂದರೆ ಇದರದ್ದು ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನು ಡಿಗ್ರಿ ಏನಾಗಬೇಕು? 1 ಆಗಿರುವ ಬಹುಪದೋಕ್ತಿಯನ್ನು ಏನು ಕರಿತೀವಿ ನಾವು? ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಡಿಗ್ರಿ ಯಾವಾಗಲೂ 1 ಆಗಿರಬೇಕು. ಡಿಗ್ರಿ ಏನಾಗಿರಬೇಕು? 1. ಓಕೆ, ಬೇಸಿಕ್ ಥಿಂಕ್, ಡಿಗ್ರಿ 1 ಆಗಿರಬೇಕು. ಅದೇ ರೀತಿಯಾಗಿ ಈ ರೇಖಾತ್ಮಕದ ಬಹುಪದೋಕ್ತಿಯ ಒಂದು ಸಾಮಾನ್ಯ ರೂಪ ಯಾವುದು ಅಂತ ಕೂಡ ನಮಗೆ ಗೊತ್ತಿರಬೇಕು. ನೋಡಿ, AX + B ಇದು ಏನು?
ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ. ಎದರದು? ರೇಖಾತ್ಮಕ ಒಂದು ಬಹುಪದಕ್ಕೆ ಇದೆ. ಇದು ಯಾವಾಗಲೂ ಏನಾಗಿರುತ್ತೆ ಅಂದ್ರೆ ಎ ಈಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಇದು ಏನು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆಯಲ್ಲ, ಸಾಮಾನ್ಯ ರೂಪ ಇದೆಯಲ್ಲ, ಅದು ಯಾವಾಗಲೂ ಏನಾಗಿರುತ್ತೆ, ಎ ಈಸ್ ನಾಟ್ ಈಕ್ವಲ್ ಟು 0ಕ್ಕೆ ನಾಟ್ ಈಕ್ವಲ್ ಆಗಿರುತ್ತೆ. ಓಕೆ, ಮತ್ತು ಒಂದು ಎಕ್ಸಾಂಪಲ್ ಅಂತ ನೋಡಿದಾಗ ನೋಡಿ 4x + 1 ಬರಿಬೋದಾ? ಕಾರಣ ಇಷ್ಟೇ, ಆದರ್ಶ ರೂಪ ಹೇಗಿದೆಯೋ ಅದೇ ಥರ ನಾವು ಬರಿಬೇಕು. ಎ ಪ್ಲೇಸ್ನಲ್ಲಿ ಏನಿದೆ 4 ಇದೆ. ಇಲ್ಲಿ ನೋಡಿ, ಈಗ ಈ ಎಕ್ಸ್ ಪ್ಲೇಸ್ನಲ್ಲಿ ಇದರ ಘಾತಾಂಕ ಎಷ್ಟು ಇರ್ಬೇಕಂತ ಹೇಳಿದ ನಮ್ಮ ಕಂಡೀಷನಲ್ಲಿ 1. ಇದು ಏನಿಲ್ಲ ಅಂದ್ರೆ 1 ಆಗಿರುತ್ತೆ. ಇಲ್ಲೂ ಕೂಡ 1 ಆಗಿದೆ. ಕರೆಕ್ಟಾ? ಹೀಗಾಗಿ ಇದು ಒಂದೇ ಎಕ್ಸಾಂಪಲ್, ಹಲವಾರು ಎಕ್ಸಾಂಪಲ್ ಬರಿಬೋದು ನಾವು. ಓಕೆ, ಈ ರೀತಿ ಹಲವಾರು ಎಕ್ಸಾಂಪಲ್ಸ್ ನಾವು ಬರೆಯಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಎರಡನೇ ವಿಧಾನದಾಗ ವರ್ಗ ಬಹುಪದೋಕ್ತಿ ಅಂತ ಬರುತ್ತೆ. ಓಕೆ, ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನು ಕರಿತೀವಿ? ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ನೋಡಿ, ವರ್ಗ ಬಹುಪದೋಕ್ತಿಯ ಒಂದು ಡೆಫಿನೇಷನ್ ಅಂತ ಕೇಳಿದಾಗ ಅಲ್ಲಿ ಏನು ಕೇಳಿದರೆ ನೀವು ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಡಿಗ್ರಿ 1 ಆಗಿರಬೇಕು ಅಂತ ಹೇಳಿದ್ರಿ, ಎಲ್ಲಿ? ರೇಖಾತ್ಮಕದಲ್ಲಿ. ಅದೇ ರೀತಿ ವರ್ಗ ಅಂತ ಆದಾಗ ಇಲ್ಲಿ ಏನಾಗಿರಬೇಕು? ಡಿಗ್ರಿ 2 ಆಗಿರಬೇಕು. ಗರಿಷ್ಠ ಘಾತಾಂಕ ಎಷ್ಟಾಗಿರಬೇಕು? ಇಲ್ಲಿ 2 ಆಗಿರಬೇಕು. ಇಲ್ಲಿ ಡೆಫಿನೇಷನ್ ನೋಡಿ, ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನು ನಾವು ವರ್ಗ ಬಹುಪದೋಕ್ತಿ ಎಂದು ಕರೆಯುತ್ತೇವೆ. ಡಿಗ್ರಿ 2 ಆಗಿರುವಂತಹ ಒಂದು ಬಹುಪದೋಕ್ತಿಯನ್ನು ನಾವು ವರ್ಗ ಬಹುಪದೋಕ್ತಿ ಎಂದು ಕೂಡ ಕರಿತೇವೆ. ಓಕೆ, ಅದೇ ರೀತಿಯಾಗಿ ಈ ವರ್ಗ ಬಹುಪದೋಕ್ತಿ ಒಂದು ಸಾಮಾನ್ಯ ರೂಪ ಅಂತ ಕೇಳಿದಾಗ ನಮಗೆ ಗೊತ್ತಿದೆ, ax² + bx + c. ಕಂಡೀಷನ್ a ಈಸ್ ನಾಟ್ ಈಕ್ವಲ್ ಟು 0. ಕರೆಕ್ಟಾ? ಏನಿದೆ ಇಲ್ಲಿ? ax² + bx + cಗೆ ಇದು ವರ್ಗ ಬಹುಪದೋಕ್ತಿ ಒಂದು ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದಾಗ, ಉದಾಹರಣೆ ಅಂತ ನೋಡಿದಾಗ ನೀವು x² + 4x + 4 x² - 3x + 2 ಹೀಗೆ ಹಲವಾರು ರೀತಿಯ ನಾವು ಎಕ್ಸಾಂಪಲ್ ನಾವು ಕೊಡಬಹುದು. ರೈಟ್? ನೆಕ್ಸ್ಟ್ ನೋಡಿ, ಮೂರನೇ ಒಂದು ವಿಧ ನೋಡಿದಾಗ ಯಾವುದಿದೆ? ಘನ ಬಹುಪದೋಕ್ತಿ ಅಂತಿದೆ. ಓಕೆ, ಇದಕ್ಕೆ ನಾವು ಏನು ಕರಿತೀವಿ ಇಂಗ್ಲೀಷ್ನಲ್ಲಿ? ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಕರೆಕ್ಟಾ? ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಇದರಲ್ಲಿ ಈ ಕ್ಯೂಬಿಕ್ ಪಾಲಿನೋಮಿಯಲ್ ಒಂದು ಡೆಫಿನೇಷನ್ ನೋಡಿದಾಗ ಅಲ್ಲಿ ಹೇಗೆ ನೀವು ರೇಖಾತ್ಮಕ ಮತ್ತು ವರ್ಗ ಬಹುಪದೋಕ್ತಿಯ ಡೆಫಿನೇಷನ್ ಹೇಗೆ ನೋಡಿದ್ದೀರೋ ಅದೇ ರೀತಿ ಘನ ಅಂದಾಗ ನಿಮಗೆ ಗೊತ್ತಿರಬೇಕು, ಘನ ಅಂದಾಗ ನಮಗೆ 3 ಅಂತ ಅರ್ಥ. ಓಕೆ, ಇಲ್ಲಿ ಡಿಗ್ರಿ 3 ಹೊಂದಿರುವ ಬಹುಪದೋಕ್ತಿಯನ್ನು ನಾವು ಘನ ಬಹುಪದೋಕ್ತಿ ಎಂದು ಕರೆಯುತ್ತೇವೆ. ಏನು? ಡಿಗ್ರಿ 3 ಹೊಂದಿರಬೇಕು. ಡಿಗ್ರಿ 3 ಹೊಂದಿರುವಂತಹ ಒಂದು ಬಹುಪದೋಕ್ತಿಯನ್ನು ನಾವು ಏನು ಕರಿತೀವಿ? ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ ಅಥವಾ ಘನ ಬಹುಪದೋಕ್ತಿ ಎಂದು ಕೂಡ ಕರಿತೀವಿ. ಆದ್ದರಿಂದ
ಇದರ ಘನ ಬಹುಪದಕ್ತಿಯ ಸಾಮಾನ್ಯ ರೂಪ ನೋಡಿ, ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಕಂಡೀಷನ್ ಎ ಈಸ್ ನಾಟ್ ಈಕ್ವಲ್ ಟು 0. ರೈಟ್? ಏನಿದೆ ಇಲ್ಲಿ? ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಆಗಿದೆ. ಓಕೆನಾ? ಅದೇ ರೀತಿಯಾಗಿ ಒಂದು ನಾಲ್ಕನೇ ಒಂದು ವಿಧ ಅಂತೂ ಕೂಡ ನಾವು ಮಾಡಬಹುದು ಅಥವಾ ಹೇಳಬಹುದು. ನಾಲ್ಕನೇ ವಿಧ ಯಾವುದಪ್ಪ ಅಂದರೆ ನೋಡಿ ಫ್ರೆಂಡ್ಸ್, SSLC ಒಂದು ಪಠ್ಯ ಪುಸ್ತಕದ ಪ್ರಕಾರ ನಾವು ಈ ಒಂದು ಬಹುಪದಕ್ತಿಯಲ್ಲಿ ನಾವು 3 ರೀತಿ ವಿಧಗಳನ್ನು ನಾವು ಕಾಣುತ್ತೇವೆ. ಮೊದಲನೇದಾಗಿ ರೇಖಾತ್ಮಕ, ಎರಡನೇದಾಗಿ ವರ್ಗ ಬಹುಪದಕ್ತಿ ಅಂತ ಕರಿತೀವಿ, ಮೂರನೇದಾಗಿ ಘನ. ಅದೇ ರೀತಿಯಾಗಿ ನಾವು ಇನ್ನೂ ಸ್ವಲ್ಪ ಮುಂದುವರೆದಾಗ ನಾಲ್ಕನೇ ಒಂದು ವಿಧ ಕೂಡ ನಾವು ಕಾಣಬಹುದು. ಅದು ದ್ವಿವರ್ಗ ಬಹುಪದಕ್ತಿ. ದ್ವಿವರ್ಗ ಬಹುಪದೋಕ್ತಿ ಅಂತ ಕೂಡ ನಾವು ಕರೀಬೋದು. ನಾಲ್ಕನೇ ವಿಧಕ್ಕೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಬೈ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂತ ಕರಿತೀವಿ. ಓಕೆ, ಹೇಗೆ ನೀವು ಘನ, ವರ್ಗ, ರೇಖಾತ್ಮಕದ ಒಂದು ಡೆಫಿನೇಷನ್ ಹೇಳಿದಿರೋ ಅದೇ ರೀತಿಯಾಗಿ ಇಲ್ಲಿ ಈ ದ್ವಿವರ್ಗ ಬಹುಪದಕ್ತಿಯ ಡಿಗ್ರಿ ಏನಾಗಿರುತ್ತಪ್ಪ ಅಂದರೆ 4. ನೆನಪಿರಲಿ. ಓಕೆ, ನಾವೆಲ್ಲ ಕಾಮನ್ನಾಗಿ 3 ಓದಿರ್ತೀವಿ, ಇದು ಇದ್ದಿರಲ್ಲ. ನೆನಪಿಟ್ಕೊಳ್ಳಿ, ಡಿಗ್ರಿ ಏನಾಗಿರುತ್ತೆ, ದ್ವಿವರ್ಗ ಬಹುಪದಕ್ತಿಯ ಒಂದು ಡಿಗ್ರಿ ಏನಾಗಿರುತ್ತೆ 4. ನೋಡಿ, ಡಿಗ್ರಿ 4 ಹೊಂದಿರುವ ಒಂದು ಬಹುಪದಕ್ತಿಯನ್ನು ನಾವು ದ್ವಿವರ್ಗ ಬಹುಪದಕ್ತಿ ಎಂದು ಕೂಡ ನಾವು ಕರೆಯುತ್ತೇವೆ. ಏನಂತ ಕರಿತೇವೆ? ದ್ವಿವರ್ಗ ಬಹುಪದಕ್ತಿ ಎಂದು ಕೂಡ ಕರಿತೇವೆ. ಈ ಒಂದು ದ್ವಿವರ್ಗ ಬಹುಪದಕ್ತಿಯ ಒಂದು ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಏನಿದೆ ಏನಂದರೆ a⁴ ಆ್ಯಂಡ್ ಬಿ ಎಕ್ಸ್ ಕ್ಯೂಬ್ ಪ್ಲಸ್ ಸಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಡಿ ಎಕ್ಸ್ ಪ್ಲಸ್ ಇ ಎ ಈಸ್ ನಾಟ್ ಈಕ್ವಲ್ ಟು 0. ಇದು ಯಾವುದರದ ಆದರ್ಶ ರೂಪ? ದ್ವಿವರ್ಗದ ಒಂದು ಬಹುಪದಕ್ತಿಯ ಆದರ್ಶ ರೂಪ ಅಂದರೆ ax⁴ ಬಿ ಎಕ್ಸ್ ಕ್ಯೂಬ್ ಪ್ಲಸ್ ಸಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಡಿ ಎಕ್ಸ್ ಪ್ಲಸ್ ಇ. ಇದು ದ್ವಿವರ್ಗದ ಒಂದು ಬಹುಪದಕ್ತಿಯಾಗಿದೆ. ಎಕ್ಸಾಂಪಲ್ ಅಂತ ನೋಡಿದಾಗ ನಾವು ಇದಕ್ಕೆ ನಾವು ಬರಿಬೋದು ಈ ರೀತಿ. ನೋಡಿ, ಯಾವುದು ತಗೋರಿ, ಓಕೆ, ಯಾವುದು ಕೂಡ ಎಕ್ಸಾಂಪಲ್ ನಾವು ಬರೀಬೋದು. ಈ ರೀತಿ ನಾವು ಎಕ್ಸಾಂಪಲ್ ಬರೀಬಹುದು. ರೈಟಾ? ಅದು ಮತ್ತೆ ನೋಡಿ, ಈ ಬಹುಪದಕ್ತಿಯಲ್ಲಿ ನಾವು ಸೊನ್ನೆತೆಗಳ ಮತ್ತು ಸಹಗುಣಕಗಳ ಒಂದು ಸಂಬಂಧದ ಬಗ್ಗೆ ಕೂಡ ನಾವು ನೋಡುತ್ತೇವೆ. ಓಕೆ, ಬಹುಪದಕ್ತಿಯ ಒಂದು ಶೂನ್ಯತೆಗಳ ಮತ್ತು ಸಹಗುಣಕಗಳ ಒಂದು ಸಂಬಂಧ ನೋಡ್ತೀವಿ. ಆ ಸಂಬಂಧದಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ಶೂನ್ಯತೆಗಳ ಏನಂತ ಕರಿತೀವಿ? ಶೂನ್ಯತೆಗಳ ಮೊತ್ತ ಅಂತ ಹೇಳ್ತಾರೆ. ಓಕೆ, ಇದೆಲ್ಲ ಫಾರ್ಮುಲಾ ಬರುತ್ತೆ ಇದರ ಮೇಲುಗಡೆ ನಾವು ಸಂಬಂಧ ನಾವು ಬರೀಬೋದು. ಶೂನ್ಯತೆಗಳ ಮೊತ್ತ ಏನಾಗಿರುತ್ತಪ್ಪ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಇಷ್ಟು ನೆನಪಿಡಿ ಸಾಕು. ಓಕೆ, ಶೂನ್ಯತೆಗಳ ಮೊತ್ತ ಅಂತ ಕೇಳಿದಾಗ ಆಲ್ಫಾ ಪ್ಲಸ್ ಬೀಟಾ
ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಕೂಡ ಕರಿಬೋದು. ಅದೇ ರೀತಿಯಾಗಿ ಎರಡನೇದು ಶೂನ್ಯತೆಗಳ ಗುಣಲಬ್ಧ ಅಂತ ಬರುತ್ತೆ. ಗುಣಲಬ್ಧ ಅಲ್ಫಾ ಆ್ಯಂಡ್ ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಈ ಅಲ್ಫಾ ಮತ್ತು ಬೀಟಾಗಳು ಏನಾಗಿರ್ತವೆ, ಶೂನ್ಯತೆಗಳಾಗಿರ್ತವೆ. ಕೊಟ್ಟಂಥ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರುತ್ತೆ. ಹಾಗಾಗಿ ಈ ಶೂನ್ಯತೆಗಳ ಮೊತ್ತ ಅಂದಾಗ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಒಂದು ಗುಣಲಬ್ಧ ಅಂತ ಕೇಳಿದಾಗ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ಕೂಡ ನಾವು ಈ ಸೂತ್ರದ ಮೂಲಕ ನಾವು ಮೊತ್ತ ಮತ್ತು ಗುಣಲಬ್ಧವನ್ನು ನಾವು ಕಂಡು ಹಿಡಿಬಹುದು. ಓಕೆ, ಮತ್ತೇನು ಕೇಳ್ತಾರಂದರೆ ಇಲ್ಲಿ ಒಂದು ವೇಳೆ ಇದು ನೋಡಿ ಬರ್ಕೊಳ್ಳಿ. ಒಂದು ವೇಳೆ ಅಲ್ಫಾ ಮತ್ತು ಬೀಟಾ ಇವೆರಡೂ ಶೂನ್ಯತೆಗಳಂತ ಗೊತ್ತೀವಿ ನಮಗೆ. ಓಕೆ, ಶೂನ್ಯತೆಗಳಂತ ಈ ಅಲ್ಫಾ ಮತ್ತು ಬೀಟಾ ನಮಗೆ ಕೊಟ್ಟಿದಾಗ ನಿಮಗೆ ಒಂದು ಸಮೀಕರಣ ರಚನೆ ಮಾಡಿ ಅಥವಾ ಬಹುಪದೋಕ್ತಿ ಒಂದು ಸಮೀಕರಣ ರಚನೆ ಮಾಡಿ ಅಂತ ಕೇಳ್ತಾರೆ. ಆವಾಗ ಬರಿಬೇಕಾದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ರೂಲ್ ಅಪ್ಲೈ ಆಗುತ್ತೆ, ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಅದು ಯಾವುದಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಓಕೆ, ಈ ಒಂದು ಫಾರ್ಮುಲಾದಿಂದ ನೀವು ಬಹುಪದೋಕ್ತಿ ಕಂಡುಹಿಡಿಬೋದು. ರೈಟ್. ಇದ್ರ ಮೇಲೆ ನಾನು ನಿಮ್ಮೆಲ್ಲ ನಾವು ಒಂದೊಂದು ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ. ಸುಮ್ಮನೆ ನೆನ್ಪಿಡಿ ಅಷ್ಟೇ ಸಾಕು. ಎರಡನೇದಾಗಿ ಇನ್ನೊಂದು ಬರುತ್ತೆ, ಘನ ಬಹುಪದೋಕ್ತಿ ಕಂಡುಹಿಡಿಯಿರಿ ಅಂತಾರೆ. ಅಂದರೆ ಇಷ್ಟೇ, ಅಲ್ಫಾ ಬೀಟಾ ಆ್ಯಂಡ್ ಗಾಮಾ ಈ ಮೂರು ಶೂನ್ಯತೆಗಳು ಕೊಟ್ಟಿರ್ತಾರೆ. ಓಕೆ, ಈ ಮೂರು ಬಹುಪದೋಕ್ತಿ ಶೂನ್ಯತೆಗಳಾದಾಗ ಆ ಬಹುಪದೋಕ್ತಿ ಕಂಡು ಹಿಡಿಯಿರಿ ಅಂದಾಗ ಅವಾಗ ಬಳಕೆ ಮಾಡೋದು ಒಂದು ಫಾರ್ಮುಲಾ ಇದೆ. ಅದೇ ಎಕ್ಸ್ ಕ್ಯೂಬ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಫಾ ಇಂಟು ಬೀಟಾ, ಬೀಟಾ ಇಂಟು ಗಾಮಾ ಆ್ಯಂಡ್ ಗಾಮಾ ಇಂಟು ಅಲ್ಫಾ ಇಂಟು ಎಕ್ಸ್ ಮೈನಸ್ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಅಂತ ಬರುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಇದು ಘನ ಕಂಡುಹಿಡಬೇಕಾದ್ರೆ, ಇದು ವರ್ಗ ಕಂಡುಹಿಡಬೇಕಾದ್ರೆ ಬಳಕೆ ಮಾಡ್ತೀವಿ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ನೋಡಿನಿ. ಇದು ಬರ್ಕೊಳ್ಳಿ. ಓಕೆ, ಇವತ್ತು ಬೇಸಿಕ್ ಆಗಿದೆ. ಈ ಒಂದು ಪಾಲಿನೋಮಿಯಲ್ನ ಮೇಲಿರುವಂತಹ ಕೆಲವೊಂದು ಬೇಸಿಕ್ ಥಿಂಗ್ಸ್ ನಾನು ಇವತ್ತು ಹೇಳಿದ್ದೇನೆ. ಇದ್ರ ಮೇಲೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಹೇಗೆ ಬರುತ್ತೆ, ಹೇಗೆ ರೀತಿ ಪ್ರಶ್ನೆ ಕೇಳ್ತೇನೆ ಅಂತ ನಾನು ಒಂದೊಂದಾಗಿ ಬಿಡಿಸ್ಕೊತಾ ಹೋಗ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಕೊಡಿ, ಶೇರ್ ಮಾಡಿ ಅದರ ಜೊತೆಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ನನ್ನ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.